ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಇಂಡಿಯನ್ಸ್ ರೈಲ್ವೆಯಿಂದ ಅಫಿಷಿಯಲ್ ವೆಬ್ಸೈಟ್ ಕಡೆಯಿಂದ ನಮಗೆ PEC ಪಾಸ್ ಆಗಿರೋರಿಗೆ 1991 ಪೋಸ್ಟ್ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದು ನ್ಯೂ ನೋಟಿಫಿಕೇಷನ್ ಅನ್ನೋದು ಬಿಟ್ಟಿದ್ದಾರೆ ನೋಡಿ. ಇದು ಡೈರೆಕ್ಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಎಕ್ಸಾಮ್ ಇರಲ್ಲ. ಮತ್ತು ಮೇಲ್ ಫಿಮೇಲ್ ಇಬ್ಬರು ಸಹ ಅಪ್ಲೈ ಅನ್ನೋದು ಮಾಡ್ಕೋಬೋದು. 15th ಸೆಪ್ಟೆಂಬರ್ ಒಳಗಡೆ ನೀವು ಆನ್ಲೈನಲ್ಲಿ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿದೆ. ಈಸ್ಟ್ ಕೋಸ್ಟ್ ರೈಲ್ವೆ ಇಂದ 2026-27ನೇ ಸಾಲಿಗೆ ಹ್ಯಾಕ್ಟ್ ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅನ್ನೋದು ಬಂದಿದೆ. ಒಟ್ಟು 1599 ಅಪ್ರೆಂಟಿಸ್ ಟ್ರೈನಿಂಗ್ ಸ್ಲಾಟ್ಸ್ ಅನ್ನೋದು ಇದೆ. ಈ ರಿಕ್ರೂಟ್ಮೆಂಟ್ಗೆ 10ನೇ ತರಗತಿ ಪಾಸಾಗಿದ್ದರೆ ನಂತರ 10ನೇ ತರಗತಿ ಮತ್ತು ITI ಕ್ವಾಲಿಫಿಕೇಷನ್ ಇರುವ ಕ್ಯಾಂಡಿಡೇಟ್ಸ್ ಅಪ್ಲೈ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ನಿಮ್ಮದು PUC 10ನೇ ತರಗತಿ ಆಗಿದ್ದರೂ ಸಹ ನೀವು ಅಪ್ಲಿಕೇಶನ್ ಅನ್ನೋದು ಹಾಕ್ಬೋದು. ITI ಏನಾದರೂ ಆಗಿದ್ದರೆ ಮೋರ್ ಪ್ರಿಫರೆನ್ಸ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಓಪನಿಂಗ್ ಡೇಟ್ ಆ್ಯಂಡ್ ಟೈಮ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 26ನೇ ತಾರೀಕು ಅಂದರೆ ಆಗಸ್ಟ್ ತಿಂಗಳು 26 ಅಂದರೆ ಇವತ್ತಲ್ವಾ, ಇವತ್ತಿಂದ ಇದು ಸ್ಟಾರ್ಟ್ ಅನ್ನೋದು ಆಗಿದೆ ಅಂತೆ. ನಮಗೆ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ನಮಗೆ ಕ್ಲೋಸಿಂಗ್ ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ನೀವು ಆದಷ್ಟು ಬೇಗ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಇದು ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ನಮಗೆ ತುಂಬಾ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಕ್ಲಿಯರಾಗಿ ಓದಿ ನಿಮ್ಗೆ ಏನಾದರೂ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಮ್ಯಾಚ್ ಆದರೆ ಮಾತ್ರ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಕ್ಲೋಸಿಂಗ್ ಡೇಟ್ ಒಳಗಡೆ ನೀವು ಅಪ್ಲಿಕೆನ್ಸ್ ಅನ್ನೋದು ಹಾಕಿ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಪರ್ಸ್ನಲಾಗಿ ಇಮೇಲ್ ID ಮತ್ತು ಇಲ್ಲ ಅಂತಂದರೆ ನೀವು ಹೊಸದಾಗಿ ಒಂದು ಇಮೇಲ್ IDನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದಟ್ ನಾವು ನಿಮಗೆ ಮುಂಚೆ ಫರ್ದರ್ ಪ್ರೊಸೆಸ್ ಎಲ್ಲ ನಾವು ಇಮೇಲ್ IDಗೆ ಕಳಿಸ್ಕೊಡ್ತೀವಿ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಸೆಂಟ್ರಲೈಸ್ಡ್ ನೋಟಿಫಿಕೇಷನ್ ಆಗಿರುತ್ತಂತೆ. ಆ್ಯಕ್ಟ್ ಆಫ್ ಅಪ್ರೆಂಟಿಸ್ ಅಂಡರ್ ದ ಆ್ಯಕ್ಟ್ 1961 ಬೀಂಗ್ ಕಂಡಕ್ಟೆಡ್ ಬೈ ಈಸ್ಟ್ ಕೋಸ್ಟ್ ರೈಲ್ವೆ ಕಡೆ ಅವರು ಈ ವ್ಯಾಕೆನ್ಸಿ ಅನ್ನೋದು ನಮಗೆ ಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ವೆಬ್ಸೈಟ್ ಅನ್ನೋದು ಕೊಟ್ಟಿದ್ದಾರೆ ನಮಗೆ. ಈ ವೆಬ್ಸೈಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. www.rrcbbs.org.in ಈ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ಮತ್ತು ಇಲ್ಲಿ ಏಜ್ ಕ್ರೈಟೇರಿಯಾ ನೋಡೋಣ, ವಯೋಮಿತಿ ಅನ್ನೋದು ಇಲ್ಲಿ ನಾವು ನೋಡ್ಕೋಬೋದು ಸ್ನೇಹಿತರೆ. ಏಜ್ ಆಫ್ ಅಪ್ಲಿಕೆನ್ಸ್ ಶುಡ್ ಬಿ ನಿಮ್ಮದು ಅಟ್ಲೀಸ್ಟ್ 15ರಿಂದ 24 ವರ್ಷ ಅನ್ನೋದು ಆಗಿರಬೇಕಾಗಿರುತ್ತಂತೆ. ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ನಿಮಗೆ 24 ವರ್ಷ ಅನ್ನೋದು ತುಂಬಿರಬೇಕು. SC ST ಕ್ಯಾಂಡಿಡೇಟ್ಸ್ಗೆ ಏಜ್ ರಿಲ್ಯಾಕ್ಷನ್ ಬಂದುಬಿಟ್ಟು 5 ವರ್ಷವರೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ. ನಂತರ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಕೊಟ್ಟಿದ್ದಾರೆ ನಮಗೆ ಏಜ್ ಲಿಮಿಟೆಡ್ ರಿಲ್ಯಾಕ್ಸ್ ಬಂದುಬಿಟ್ಟು. ನೆಕ್ಸ್ಟು PWBD ಅವ್ರಿಗೆ 10 ವರ್ಷ ಅನ್ನೋದು ನಮಗೆ ಇಲ್ಲಿ ಏಜ್ ರಿಲ್ಯಾಕ್ಸ್ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ನಿಮ್ಮ ಏಜ್ ಎಲ್ಲ ನೋಡಿಕೊಂಡು ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆದರೆ ನೀವು ಈ ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಎಜುಕೇಷನ್ ಡೀಟೇಲ್ಸ್ನ ಚೆಕ್ ಮಾಡೋಣ. ಇಲ್ಲಿ ಎಜುಕೇಷನಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ನಮಗೆ. ಎಜುಕೇಷನಲ್ ಕ್ವಾಲಿಫಿಕೇಷನಲ್ಲಿ ನೋಡ್ಬೋದು 10th ಕ್ಲಾಸ್ ಅನ್ನೋದು 10th ಕ್ಲಾಸ್ ಮತ್ತು PUC ನಿಮ್ಮದು 50% ಮಾರ್ಕ್ಸ್ ಅನ್ನೋದು ಸ್ಕೋರ್ ಆಗಿರಬೇಕಾಗಿರುತ್ತಂತೆ. 50% ಮಾರ್ಕ್ಸ್ ಏನಾದರೂ ಸ್ಕೋರ್ ಆಗಿದ್ದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ದು ಏನಾದರೂ ITI ಸರ್ಟಿಫಿಕೇಟ್ ಏನಾದರೂ ಇದ್ದರೆ, ಅಂದರೆ ITI ಕ್ವಾಲಿಫಿಕೇಷನ್ ಏನಾದರೂ ಮಾಡಿದರೆ ಅದು ಬಿಗ್ ಅಡ್ವಾಂಟೇಜ್ ಆಗಿರುತ್ತೆ. ಹಾಗಿಲ್ಲ ಅಂದರೂ ಸಹ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. PUC ಆಗಿರೋರು ಸಹ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಬಟ್ 50% ಮಾರ್ಕ್ಸ್ ಅನ್ನೋದು ನೀವು ತೆಗೆದಿರಬೇಕಾಗಿರುತ್ತೆ ಫ್ರಮ್ ಎನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದರೆ ನಿಮ್ಮ ಯೂನಿವರ್ಸಿಟಿ ಗೌರ್ಮೆಂಟ್ ಕಡೆಯಿಂದ ಇರುತ್ತಲ್ಲ, ಯೂನಿವರ್ಸಿಟಿಯಿಂದ ನೀವು ಪಾಸಾಗಿ ಆಗಿರಬೇಕಾಗಿರುತ್ತೆ. ಮತ್ತು ಇಲ್ಲಿ ನಮಗೆ ನೆಕ್ಸ್ಟ್ ಇಲ್ಲಿ ITI ಆಗಿರೋರಿಗೆ ಲೈಕ್ ತುಂಬ ಟ್ರೇಡ್ಸ್ ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಫಿಟ್ಟರ್, ವೆಲ್ಡರ್, ಟರ್ನರ್, ಮೆಕ್ಯಾನಿಸ್ಟ್ ಮತ್ತು ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಈ ರೀತಿ ತುಂಬ ನಮಗೆ ಲೈಕ್ ಹಲವು ಟ್ರೇಡ್ಸ್ ಅನ್ನೋದು ಇದೆ ಸ್ನೇಹಿತರೆ. ಲೈಕ್ ಟೋಟಲ್ ನಮಗೆ 25 ಟ್ರೇಡ್ಸ್ ಅನ್ನೋದು ಕೊಟ್ಟಿದ್ದಾರೆ. ITI ಆಗಿರೋರು ನೋಡಿಕೊಂಡು ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಇದರಲ್ಲಿ ಏನಾದರೂ ನಿಮ್ಗೆ ಏನಾದರೂ ITI ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಅದು ಅಡ್ವಾಂಟೇಜೇ ಆಗಿರುತ್ತೆ ಸ್ನೇಹಿತರೆ. ನೋಡಿಕೊಂಡು ಅಪ್ಲೈ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೆಂಟ್ಸ್ ಆಲ್ರೆಡಿ ಅಪ್ಲೈ ಮಾಡಿ ರಿಸಲ್ಟ್ಸ್ಗೋಸ್ಕರ ಕಾಯ್ತಿರ್ತಾರಲ್ಲ, ಅವರು ನಾಟ್ ಎಲಿಜಿಬಲ್ ಆಗಿರ್ತಾರೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ಅಪ್ಲಿಕೆಂಟ್ಸ್ ಯಾರಾದರೂ ITI ಏನಾದರೂ ಫೈಲ್ ಆಗಿದ್ದರೆ ನೀವು ಅಪ್ಲೈ ಹೋಗಬೇಡಿ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಮತ್ತು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಮತ್ತು ಡಿಪ್ಲೊಮಾ ಆಗಿರೋರು ಸಹ ಅಪ್ಲೈ ಅನ್ನೋದು ಮಾಡ್ಕೋಬಾರ್ದಾಗಿರುತ್ತಂತೆ. ಫೀಸ್ ನೋಡಿದ್ರೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 100 ರೂಪಾಯಿ ಆಗಿರುತ್ತೆ, 100 ರೂಪೀಸ್ ಆಗಿರುತ್ತೆ ಸ್ನೇಹಿತರೆ. SC ST ಅವ್ರಿಗೆ ನೋ ಫೀಸ್ ಆಗಿರುತ್ತೆ. ಬೇರೆ OBC ಅವರಿಗೆಲ್ಲ 100 ರೂಪೀಸ್ ಅನ್ನೋದು ಫೀಸ್ ಅನ್ನೋದು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅವ್ರ ವೆಬ್ಸೈಟ್ ಸಹ ಕೊಟ್ಟಿದ್ದಾರೆ ಇನ್ನೊಮ್ಮೆ. ಆ ವೆಬ್ಸೈಟಲ್ಲಿ ಮಾತ್ರ ನೀವು ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ಫೀಸು ಎಲ್ಲ ಅಷ್ಟೇ ಅಲ್ಲೇ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮೆಡಿಕಲ್ ಫಿಟ್ನೆಸ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ನೀವೇನಾದರೂ ಶಾರ್ಟ್ ಲಿಸ್ಟ್ ಏನಾದರೂ ಆದರೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಾಗ ನಿಮ್ಮದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ಬೇಕಾಗಿರುತ್ತೆ. ಫ್ರಮ್ ಎನ್ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಪ್ರೊವೈಡೆಡ್ ಇನ್ ಆಂಕ್ಷರ್ G ದ ಮೆಡಿಕಲ್ ಸರ್ಟಿಫಿಕೇಟ್ ಮಸ್ಟ್ ಬಿ ಸೈನ್ಡ್ ಫ್ರಮ್ ಎ ಗೌರ್ಮೆಂಟ್ ಆಥರೈಸ್ಡ್ ಅಂತ ಕೊಟ್ಟಿದ್ದಾರೆ.
ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ಇರಬೇಕಾಗಿರುತ್ತೆ. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರುತ್ತಲ್ಲ, ಅವರು ಸೈನ್ ಅನ್ನೋದು ಆಗಿರಬೇಕಾಗಿರುತ್ತೆ. ಆ ಸೈನ್ ಹಾಕಿರುವಂತಹ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ನಿಮಗೆ ಬೇಕಾಗಿರುತ್ತೆ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ. ಓಕೆ, ಫಸ್ಟು ನಿಮಗೆ ಟ್ರೈನಿಂಗ್ ಅನ್ನೋದು 2 ಮಂತ್ಸ್ ಇರುತ್ತಂತೆ. ಟ್ರೈನಿಂಗಲ್ಲಿ ನಿಮಗೆ ಸ್ಟೈಪೆಂಡ್ ಸಹ ಇವರು ಪ್ರೊವೈಡ್ ಅನ್ನೋದು ಮಾಡ್ತಾರೆ. ಅದಾದಮೇಲೆ ನಿಮಗೆ ಪ್ರತಿ ತಿಂಗಳು ಸಂಬಳ ಅನ್ನೋದು ಸಹ ನಿಮಗೆ ಕೊಡ್ತಾರೆ ಅಂತ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ದಿ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಯಾವುದೇ ರೀತಿ ಎಕ್ಸಾಮ್ ಇರಲ್ಲ, ಎಕ್ಸಾಮ್ ಮತ್ತು ಫಿಸಿಕಲ್ ಟೆಸ್ಟ್ ಆ ರೀತಿ ಏನಿರಲ್ಲ. ದೇರ್ ವಿಲ್ ಬಿ ನೋ ರಿಟರ್ನ್ ಟೆಸ್ಟ್ ಆರ್ ವೈವಾ ಅಂತ ನಮಗೆ ಕೊಟ್ಟಿದ್ದಾರೆ. ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ. ಮಾರ್ಕ್ಸ್ನ ನೋಡಿ ಮೆರಿಟ್ ಮೇಲೆ ನಿಮಗೆ ಇವರು ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ನಡೆಯುತ್ತಂತೆ. ಅದನ್ನು ಸಹ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ನೀವು ಚೆಕ್ ಅನ್ನೋದು ಮಾಡ್ಕೋಬೋದಾಗಿರುತ್ತೆ. ಕ್ಯಾಲ್ಕುಲೇಷನ್ ಆಫ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಮೋಡ್ ಆಫ್ ಅಪ್ಲಿಕೇಶನ್ ಬಂದುಬಿಟ್ಟು ಆ ವೆಬ್ಸೈಟಲ್ಲಿ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಓನ್ಲಿ ಒನ್ಸ್ ಮಾತ್ರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗಿರುತ್ತೆ ಅಂದರೆ, ಸ್ಕ್ಯಾನರ್ಡ್ ಫೋಟೋಗ್ರಾಫ್ ಒಂದು ಬೇಕಾಗಿರುತ್ತೆ, ಅಂದರೆ ಸಾಫ್ಟ್ ಕಾಪಿ ಆಫ್ ಫೋಟೋಗ್ರಾಫ್ ಒಂದು ಬೇಕಾಗಿರುತ್ತೆ ಸ್ನೇಹಿತರೆ. ಅದು ಅಷ್ಟೇ ಸೈಜ್ ಎಲ್ಲ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ನಿಯರ್ ಬೈ ಇರುವ ಸೈಬರ್ಸ್ಗೆ ನೀವು ವಿಸಿಟ್ ಆಗಿ ಅವ್ರಿಗೆ ಹೇಳಿದ್ರೆ ಅವರು ನಿಮಗೆ ಅಪ್ಲೋಡ್ ಅನ್ನೋದು ಮಾಡಿಕೊಡ್ತಾರೆ. ನೀವು ಸೈಬರ್ಗೆ ಹೋಗಿನ ಮುಂಚೆ ನಿಮ್ಮ ಫೋಟೋ ಒಂದು ತೊಗೊಂಡೋಗಿರಿ. ಫೋಟೋ ಜೊತೆಗೆ ಕಾಪಿ ಆಫ್ ಸಿಗ್ನೇಚರ್ ಒಂದು ತೊಗೊಂಡೋಗಿರಬೇಕಾಗಿರುತ್ತೆ. ಲೈಕ್ ನಿಮ್ಮ ವೈಟ್ ಶೀಟಲ್ಲಿ ಸೈನ್ ಹಾಕಿರಬೇಕಾಗಿರುತ್ತೆ, ಅದು ಬೇಕಾಗಿರುತ್ತೆ. ನಂತರ ಇಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. 10th ಮಾರ್ಕ್ಸ್ ಕಾರ್ಡ್ ಅನ್ನೋದು ಇರಬೇಕಾಗಿರುತ್ತೆ. ಮತ್ತು ಸರ್ಟಿಫಿಕೇಟ್ ಫಾರ್ ಡೇಟ್ ಆಫ್ ಬರ್ತ್, ನಿಮ್ಮ ಸರ್ಟಿಫಿಕೇಟ್ ಅನ್ನೋದು ಇರಬೇಕಾಗಿರುತ್ತೆ ಸ್ನೇಹಿತರೆ. ಡೇಟ್ ಆಫ್ ಬರ್ತ್ದು ITI ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಇರಬೇಕಾಗಿರುತ್ತೆ. SC ST OBC ಕ್ಯಾಂಡಿಡೇಟ್ಸ್ಗೆ ಇರಬೇಕಾಗಿರುತ್ತೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಒಮ್ಮೆ ನೋಡಿಕೊಂಡು ನಂತರ ಅಪ್ಲೈ ಅನ್ನೋದು ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ರಿಪ್ಲೈ ಅನ್ನೋದು ಕೊಡ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾದರೂ ಲೈಕ್ ಅಪ್ಲಿಕೇಶನ್ ಹೇಗೆ ಆಗಬೇಕು ಅನ್ನೋ ವೀಡಿಯೋ ಏನಾದರೂ ಬೇಕಿದ್ದರೆ, ಇಂಟ್ರೆಸ್ಟ್ ಏನಾದರೂ ಇದ್ದರೆ ಎಸ್ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ನಾನು ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೋದಂತ ವೀಡಿಯೋ ಸಹ ನಾನು ಹಾಕ್ತೀನಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.